ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ನಾನು ಇವತ್ತು ಬೆಳಗ್ಗೆಯಿಂದನೇ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಹೇಗಿದ್ದೀರಾ ಎಲ್ಲರೂ? ನೋಡಿ, ಇಲ್ಲಿ ಉದ್ದಿನ ವಡೆ ಮಾಡ್ತಾಯಿದ್ದೀನಿ. ಮನೆಯಲ್ಲೇ ಇಡ್ಲಿಗೆ ನೆನೆಸಿದ್ದೆ, ಅದರಲ್ಲಿ ಸ್ವಲ್ಪ ಉದ್ದಿನ ಬೇಳೆ ಜಾಸ್ತಿ ಆಗಿಬಿಟ್ಟಿತ್ತು. ಅದನ್ನು ಹಾಗೆ ಸಪ್ರೇಟಾಗಿ ರುಬ್ಬಿ ಎತ್ತಿಟ್ಕೊಂಡಿದ್ದೆ ಫ್ರೆಂಡ್ಸ್. ಅದನ್ನು ಈಗ ವಡೆ ಮಾಡ್ತಾಯಿದ್ದೀನಿ. ಅದಕ್ಕೆ ಕರ್ಬೇವಿನ ಸೊಪ್ಪು, ಹಸಿಮೆಣಸಿನ್ಕಾಯಿ, ಒಂಚೂರು ಕೊಬ್ಬರಿ ಮತ್ತು ಕೊತ್ತಂಬರಿ ಎಲ್ಲ ಸಣ್ಣಗೆ ಹೆಚ್ಚಾಕೊಂಡು ಸ್ವಲ್ಪ ಕ್ರಿಸ್ಪಿನೆಸ್ಗೆ ಅಕ್ಕಿ ಹಿಟ್ಟು ಹಾಕಿ ವಡೆ ಸುಟ್ಕೊತಾ ಇದ್ದೆ ಫ್ರೆಂಡ್ಸ್. ಇಡ್ಲಿಗೆ ಚೆನ್ನಾಗಿರುತ್ತೆ ಅಂತ ಆ ಕಡೆ ಇಡ್ಲಿಗೆ ಹಾಕಿಟ್ಟಿದ್ದೀನಿ. ಇಲ್ಲಿ ವಡೆ ಹಾಕ್ತಾಯಿದ್ದೀನಿ. ಒಂಚೂರೇ ಫ್ರೆಂಡ್ಸ್ ಇದ್ದಿದ್ದು, ಅದರಲ್ಲೇ ಮನೆಯಲ್ಲೇ ಮಾಡೋಣ ಅಂದ್ಬಿಟ್ಟು ಮಾಡ್ತಾಯಿದ್ದೆ. ನಮ್ಮ ಮಕ್ಳು ಯಾವಾಗಲೂ ಕೇಳ್ತಾಯಿದ್ರು, ಮನೇಲಿ ಮಾಡಿಕೊಡು ಅಂತ. ಸರಿ ಅಂತ ಮೊನ್ನೆ ನೆನೆಸಿದ್ನಲ್ಲ, ಅದಕ್ಕೆ ಮನೆಯಲ್ಲೇ ಮಾಡ್ತಾಯಿದ್ದೆ. ಸ್ವಲ್ಪನೇ ಇದ್ದಿದ್ದು, ಅದರಲ್ಲಿ ಚಿಕ್ಕದಾಗಿ ಹಾಕ್ಕೊತಾ ಇದ್ದೆ ಫ್ರೆಂಡ್ಸ್. ನೋಡಿ, ಇಷ್ಟು ಚಿಕ್ಕದಾಗಿ ಹಾಕ್ಕೊಂಡು ನೀಟಾಗಿ ಬರುತ್ತೆ ಅಂತ ಹಾಕ್ಕೊತಾ ಇದ್ದೀನಿ. ಅದು ಹಾಕ್ಬೇಕಾದ್ರೆ ಒಂದು ಸ್ವಲ್ಪ ಸ್ಟವ್ವು ಸಿಮ್ಮಲ್ಲಿಟ್ಟು ಹಾಕ್ಕೊಳ್ಳಿ. ಆಮೇಲೆ ಸ್ವಲ್ಪ ಬೆಂದ ಮೇಲೆ ಸ್ವಲ್ಪ ಗ್ಯಾಸ್ ಫ್ಲೇಮ್ ಜೋರು ಮಾಡಿ ಸುಟ್ಕೊಳ್ಳಿ ಫ್ರೆಂಡ್ಸ್. ಚೆನ್ನಾಗಿ ಗೋಲ್ಡನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೊಳ್ಳಿ. ತುಂಬ ಚೆನ್ನಾಗಿ ಬಂದಿತ್ತು ಟೇಸ್ಟು. ಮನೆಯಲ್ಲೇ ಈ ಥರ ಮಾಡ್ಕೊಂಡು ತಿನ್ನೋದ್ರಿಂದ ಹೆಲ್ತಿಯಾಗಿರುತ್ತಲ್ವ, ಮಕ್ಳಿಗೂ ಒಳ್ಳೆಯದು, ನಮಗೂ ಒಳ್ಳೆಯದು, ಆರೋಗ್ಯ ದೃಷ್ಟಿಯಲ್ಲೂ ಒಳ್ಳೆಯದು. ಒಳ್ಳೆ ಎಣ್ಣೆ ಹಾಕಿ ನಾವು ಫ್ರೈ ಮಾಡ್ಕೊತೀವಲ್ವ, ಆಚೆಯಿಂದ ತಂದು ಎಷ್ಟು ದಿನದಿಂದ ಕಾಯಿಸಿರ್ತಾರೋ ಏನೋ ಎಣ್ಣೆ, ಅದು ಚೆನ್ನಾಗಿರಲ್ಲ. ಈ ಥರ ಮನೆಯಲ್ಲೇ ಟ್ರೈ ಮಾಡಿ ಎಲ್ಲರೂ. ನೀವು ಒಂದ್ಸಲ ಟ್ರೈ ಮಾಡಿ ಫ್ರೆಂಡ್ಸ್. ನಾನು ಹೇಳೋ ರೆಸಿಪೀಸು ಹೇಗೆ ಬರುತ್ತೆ ಅಂತ ಕಮೆಂಟ್ ಮೂಲಕ ತಿಳಿಸಿ, ನಾನು ಅದಕ್ಕೆ ರಿಪ್ಲೈ ಮಾಡ್ತೀನಿ. ಹಾಗೆ ಯಾರೆಲ್ಲ ನನ್ನ ಚಾನೆಲ್ ನೋಡ್ತಾ ಇದ್ದೀರಾ, ಒಂದು ಲೈಕ್ ಮಾಡಿ. ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಫ್ರೆಂಡ್ಸ್. ನಿಮ್ಮ ಸಪೋರ್ಟ್ ಇದ್ದರೆ ಇನ್ನೂ ಚೆನ್ನಾಗಿ ನನ್ನ ಚಾನಲ್ ಗ್ರೋ ಆಗುತ್ತೆ. ನೋಡಿ, ಈ ಥರ ಚಿಕ್ಕದಾಗಿ ಹಾಕ್ಕೊಂಡು ಬೇಯಿಸ್ಕೊತಾ ಇದ್ದೀನಿ ನಾನು. ನಿಮ್ಗೆ ಯಾವ ಸೈಜಲ್ಲಿ ಬೇಕಾದರೂ ಹಾಕ್ಕೊಬೋದು ಫ್ರೆಂಡ್ಸ್. ನಾನು ಚಿಕ್ಕದಾಗಿದ್ದರೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಈ ಸೈಜಲ್ಲಿ ಹಾಕ್ಕೊಂಡಿದ್ದೀನಿ. ನೋಡಿ, ಸ್ವಲ್ಪ ಅದು ಬೇಯೋವರೆಗೂ ಗ್ಯಾಸ್ ಕಮ್ಮಿ ಇಟ್ಟು ಬೇಯಿಸ್ಕೊಳ್ಳಿ. ಆಮೇಲೆ ಸ್ವಲ್ಪ ಹೈ ಫ್ಲೇಮಲ್ಲಿಟ್ಟರೆ ಈ ಥರ ಗೋಲ್ಡನ್ ಕಲರ್ ಬರೋವರೆಗೂ ಬೇಯಿಸಿದ್ರೆ ಸಾಕು ಫ್ರೆಂಡ್ಸ್. ಕ್ರಿಸ್ಪಿಯಾಗಿ ಟೇಸ್ಟ್ ತುಂಬ ಚೆನ್ನಾಗಿತ್ತು. ನೋಡಿ, ಇಡ್ಲಿಗೆ ಹಾಕಿಟ್ಟಿದ್ದೀನಿ. ಇಡ್ಲಿಗೂ ಬೇಯ್ತಾ ಇದೆ. ಮತ್ತು ಫ್ರೆಂಡ್ಸ್, ಇದು ರವೆ ಇಡ್ಲಿ ಅಲ್ವಾ, ರವೆ ಚಳಿಗೇನೋ ಹುಳಿನೇ ಬಂದಿಲ್ಲ ಫ್ರೆಂಡ್ಸ್. ಕಲಸಿಟ್ಟಿದ್ದು ಹೇಗಿದ್ರೆ ಹಾಗೆ ಇತ್ತು. ನೋಡಿ, ಮತ್ತೆ ಬರುತ್ತೆ ನೋಡೋಣ ಅಂದ್ಬಿಟ್ಟು ಹಾಗೆ ಹಾಕಿದೆ. ಹಾಗೆ ಟಿಫನ್ ಎಲ್ಲ ಮಾಡ್ಕೊಂಡು, ಇದು ಕಾರ್ತಿಕ್ ಸೋಮವಾರ ಲಾಸ್ಟ್ ಆಗಿದ್ದರಿಂದ ದೇವಸ್ಥಾನಕ್ಕೆ ಹೋಗ್ತಾ ಇದ್ವಿ ಫ್ರೆಂಡ್ಸ್. ಎಲ್ಲ ಕೆಲಸ ಮುಗಿಸಿ ಟಿಫನ್ ಮಾಡಿಕೊಂಡು ಇಲ್ಲಿ ಚಿಂತಾಮಣಿ ಹತ್ರ ಮೊರಗಮಲ್ಲ ಅಂತಿದ್ಲೆ, ಅಲ್ಲಿ ಮುಕ್ತೇಶ್ವರ ದೇವಸ್ಥಾನ ಅಂತಿದೆ ಫ್ರೆಂಡ್ಸ್. ತುಂಬ ಹಳೆಯ ದೇವಸ್ಥಾನ. ನೀವು ಯಾವಾಗಲಾದರೂ ಚಿಂತಾಮಣಿ ಸೈಡ್ ಬಂದರೆ ದೇವಸ್ಥಾನಕ್ಕೆ ಒಂದ್ಸಲಿ ಹೋಗಿ, ತುಂಬ ಚೆನ್ನಾಗಿದೆ. ಈಶ್ವರನ ದೇವಸ್ಥಾನ. ನೋಡಿ, ಇಲ್ಲಿ ಯಾರೋ ಆಚೆ ಹರಕೆ ಇತ್ತಂತೆ ಅವ್ರಿಗೆ, ಈ ಥರ ಆಚೆ ದೇವ್ರು ಕೂರಿಸಿ ಪೂಜೆ ಮಾಡಿಸ್ತಾಯಿದ್ರು. ನಾನು ಅಲ್ಲೂ ಒಂದು ಸ್ವಲ್ಪ ವೀಡಿಯೋ ತಗೊಂಡೆ. ಅಲ್ಲಿ ಆಚೆ ಸಪ್ರೇಟ್ ಅವರೇ ಮಾಡಿಸ್ತಾ ಇದ್ದಿದ್ದು ಪೂಜೆ. ಮತ್ತು ಇಲ್ಲಿ ಒಳಗಡೆ ನೋಡಿ ಫ್ರೆಂಡ್ಸ್, ಅಲ್ಲಿ ದೇವ್ರು ದೂರದಲ್ಲಿದೆ. ತುಂಬ ರಶ್ಶು. ಪೊಲೀಸರು ಒಳಗಡೆ ಬಿಡಲೇ ಇಲ್ಲ ವೀಡಿಯೋ ಮಾಡ್ಕೊಳ್ಳೋಕ್ಕೆ. ಅದಕ್ಕೆ ಆಚೆಯಿಂದನೇ ಮಾಡಿದ್ದೆ ನಾನು. ಅಲಂಕಾರ ಮಾತ್ರ ತುಂಬ ಚೆನ್ನಾಗಿ ಮಾಡಿದರು ಫ್ರೆಂಡ್ಸ್. ನೋಡಿ, 10:30 11 ಗಂಟೆ ಆದರೂ ಮಂಜು ಮಾತ್ರ ಕಮ್ಮಿ ಆಗಿರಲಿಲ್ಲ. ಲೈಟಾಗಿ ಬಿಸಿಲು ಇತ್ತು, ಈ ಥರ ಮಂಜು ಇತ್ತು, ವಾತಾವರಣ ಚೆನ್ನಾಗಿತ್ತು. ಸರಿ ಅಂತ ಕಾರ್ತಿಕ್ ಸೋಮವಾರ ಲಾಸ್ಟ್ ಅಲ್ವಾ. ಆ್ಯಕ್ಚುಲಿ ನಾನು ಯಾವಾಗಲೂ ಪೌರ್ಣಮಿಗೆ ಹೋಗ್ತಾಯಿದ್ದೆ, ಪೌರ್ಣಮಿಗೆ ಮಿಸ್ ಆಯಿತು. ಅದಕ್ಕೆ ಮೊನ್ನೆ ವಾರ ಹೋಗಿದ್ದೆ. ನೋಡಿ, ಇದೇ ದೇವಸ್ಥಾನ. ಬೆಟ್ಟದ ಮೇಲೆ ಇರೋದು ಫ್ರೆಂಡ್ಸ್ ಇದು ದೇವಸ್ಥಾನ. ಅದು ತುಂಬ ಹಳೆಯ ದೇವಸ್ಥಾನ ಅಂತೆ. ನಮ್ಮ ಮನೆಯವರು ಇದ್ದಾಗಿಂದನೂ ಇದೆಯಂತೆ ಈ ದೇವಸ್ಥಾನ. ತುಂಬ ಫೇಮಸ್ ಕೂಡ ದೇವಸ್ಥಾನ ಇದು. ಒಂದ್ಸಲ ಯಾರೆಲ್ಲ ಚಿಂತಾಮಣಿ ಕಡೆ ಈ ಕಡೆ ಬಂದಾಗ ದೇವಸ್ಥಾನಕ್ಕೆ ಹೋಗಿ ಬನ್ನಿ ಫ್ರೆಂಡ್ಸ್. ನಮಗೆ ಇಲ್ಲಿ ಸುತ್ತು ಎಲ್ಲೂ ಹಳ್ಳಿ ಹತ್ರ ಯಾವುದೂ ಇಲ್ಲ ಶಿವನ ದೇವಸ್ಥಾನ. ಇಲ್ಲೇ ಬರೋದು ನಾನು. ಇಲ್ಲಿ ಊರಿಗೆ ಬಂದಾಗಿಂದ. ಬೆಂಗಳೂರಲ್ಲಿದ್ದಾಗ ಅಲ್ಲಿ ನಮಗೆ ಮನೆ ಹತ್ರನೇ ಇದೆ ದೇವಸ್ಥಾನ, ಅಲ್ಲಿ ಹೋಗ್ತಾ ಇದ್ವಿ. ಇಲ್ಲಿ ಊರಿಗೆ ಬಂದಾಗಲಿಂದ ಈ ದೇವಸ್ಥಾನಕ್ಕೆ ಫ್ರೆಂಡ್ಸ್ ನಾನು ಬರೋದು. ಅದೇ ಮುಂಚೆ ಎಲ್ಲ ಇಷ್ಟು ಇಂಪ್ರೂವ್ಮೆಂಟ್ ಇಲ್ಲ ಫ್ರೆಂಡ್ಸ್. ನಾನು ಬರಬೇಕಾದ್ರೆ ಸ್ಟಾರ್ಟಿಂಗು, ಇವಾಗ ಒಂದು 4 ವರ್ಷದಿಂದ ಬರ್ತಾಯಿದ್ದೀನಲ್ವ, ಸ್ಟಾರ್ಟಿಂಗ್ ಈ ಥರ ಇಲ್ಲ. ಯಾರೋ ಅಲ್ಲೊಬ್ಬರು ಇಲ್ಲೊಬ್ಬರು ಬರೋರು. ಇವಾಗ ಜಾತ್ರೆ ಥರ ಇದೆ ನೋಡಿ ಫ್ರೆಂಡ್ಸ್. ಇದು ಕಾರ್ತಿಕ್ ಸೋಮವಾರ ಲಾಸ್ಟ್ ಅಲ್ವಾ, ಅವತ್ತಿನ ವೀಡಿಯೋ. ಲಾಸ್ಟ್ ಸೋಮವಾರದ್ದು ನೋಡಿದ್ರೆ ನೋಡಿ, ಅಂಗಡಿಗಳು ಈ ಥರ ಎಲ್ಲ ಇರಲಿಲ್ಲ ಫ್ರೆಂಡ್ಸ್. ಸ್ಟಾರ್ಟಿಂಗ್ ನಾನು ಬರಬೇಕಾದ್ರೆ ಅಯ್ಯೋ ಇದೇನಪ್ಪ ಯಾರು ಜನನೇ ಇಲ್ಲ, ಹಿಂಗಿದೆ ದೇವಸ್ಥಾನ ಅನ್ಕೊತಾ ಇದ್ದೆ. ಇವಾಗ ಎಲ್ಲ ಇಂಪ್ರೂವ್ಮೆಂಟ್ ಆಗಿದೆ ಚೆನ್ನಾಗಿ. ನೋಡಿ, ಅಂಗಡಿಗಳೆಲ್ಲ ಹಿಂಗೆ ಇಟ್ಕೊಂಡಿದ್ದಾರೆ.
ಎಲ್ಲ ತುಂಬ ಚೆನ್ನಾಗಿ ಅಂಗಡಿಗಳು ಎಲ್ಲ ಇಟ್ಕೊಂಡು ಇಂಪ್ರೂವ್ ಆಗಿದೆ ಫ್ರೆಂಡ್ಸ್. ಪರವಾಗಿಲ್ಲ, ಇವಾಗ ಜನನೂ ಬರ್ತಾರೆ ನೋಡಿ. ಮೇಲೆಯಿಂದ ತೆಗ್ದಿದ್ದೀನಿ ಇದು ನಾನು. ಚೆನ್ನಾಗಿದೆ ಫ್ರೆಂಡ್ಸ್ ವಾತಾವರಣ. ದೇವಸ್ಥಾನದ ಹತ್ರ ವಾತಾವರಣ ಎಲ್ಲ ಚೆನ್ನಾಗಿದೆ. ಒಂದ್ಸಲ ನೀವು ಬನ್ನಿ. ಹಾಗೆ ಇಲ್ಲಿ ಪ್ರಸಾದ ಕೊಡ್ತಾರೆ ಫ್ರೆಂಡ್ಸ್. ವಾರನೂ ಇರುತ್ತೆ, ಸೋಮವಾರ. ಇವತ್ತು ಸ್ಪೆಷಲ್ ನೋಡಿ, ಈ ಥರ 2 ಇದು ಮಾಡಿ ಡಿವೈಡ್ ಮಾಡಿದರು. ಆ ಕಡೆ ಒಂದು ಸಾಲು, ಈ ಕಡೆ ಒಂದು ಸಾಲು ನೋಡಿ. ಅಡಿಕೆ ತಟ್ಟೆಗಳು ನೋಡಿ ಎಷ್ಟಿದಾವೆ ಫ್ರೆಂಡ್ಸ್. ತುಂಬ ಜನ ಅಂದರೆ ಜನ ಫ್ರೆಂಡ್ಸ್. ಇವತ್ತು ನೋಡಿ ಎಷ್ಟು ತಟ್ಟೆ ಒರೆಸಿ ಕೊಡ್ತಾ ಇದ್ದಾರೆ ಅವ್ರು ಊಟಕ್ಕೆಲ್ಲ. ಇಲ್ಲೆಲ್ಲ ಊಟ ಸಾಲಾಗಿ ತಗೊತಾ ಇದ್ದಾರೆ ನೋಡಿ. ಊಟ ಮೊಸರನ್ನ, ಮೈಸೂರು ಪಾಕು, ಟೊಮೆಟೊ ಬಾತ್. ಎಷ್ಟು ಜನ ಆದರೂ ಬರಲಿ ಇದೇ ಊಟ ಫ್ರೆಂಡ್ಸ್. ನೋಡಿ ನಾವು ಒಂದು ಫೋಟೋ ತೊಗೊಂಡ್ವಿ ಅಲ್ಲಿ. ಹಾಗೆ ನಾನು ದೀಪ ಹಚ್ಚಿರಲಿಲ್ಲ ಫ್ರೆಂಡ್ಸ್. ಹುಣ್ಣಿಮೆ ದಿವಸ ಕಾರ್ತಿಕ್ ಸೋಮವಾರದಲ್ಲಿ ಪೌರ್ಣಮಿಗೆ ಹಚ್ತಾ ಇದ್ದೆ, ಅದು ಲಾಸ್ಟ್ ಸೋಮವಾರ ಹಚ್ಚಿದ್ದೆ. ಮತ್ತು ಇಡ್ಲಿ ಟೊಮೆಟೊ ಚಟ್ನಿ. ಇವತ್ತಿನ ವೀಡಿಯೋ ಇಷ್ಟೇ. ಥ್ಯಾಂಕ್ ಯು.